ಸೊ ದಿಸ್ ಇಸ್ 28th ಮಾರ್ಚ್. ಸೊ ಸ್ವಲ್ಪ ಸೆನ್ಸೆಕ್ಸ್ ಅನ್ನ ಅನಲೈಸ್ ಮಾಡೋಣ ಬನ್ನಿ. ಸದ್ಯಕ್ಕೆ ನಾನು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಓಕೆ, ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಏನಾಗಿದೆ ಮಾರ್ಕೆಟ್ ಕ್ಲಿಯರ್ಲಿ ನಂಗೆ ಇಲ್ಲಿ ಕಂಪ್ಲೀಟ್ಲಿ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಬಟ್ ಈ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಹ್ಯೂಜ್ ಗ್ಯಾಪ್ ಅಪ್ಸ್ ಮತ್ತೆ ಗ್ಯಾಪ್ ಡೌನ್ಸ್ ತುಂಬಾ ಜಾಸ್ತಿ ಆಗಿದೆ. ಓಕೆ, ಸೊ ಇಂಟ್ರಾಡೇದಲ್ಲಿ ಸಮ್ ಟೈಮ್ಸ್ ಮೂವ್ಮೆಂಟ್ ಸಿಕ್ಕಿದೆ ಅಂಡ್ ಸಮ್ ಟೈಮ್ಸ್ ಸಿಕ್ಕಿಲ್ಲ. ಸದ್ಯಕ್ಕೆ ಇವಾಗ ಅಪ್ಕಮಿಂಗ್ ಮಂಡೆಗೆ ನಾವು ಅನಲೈಸ್ ನೋಡ್ಬೇಕು ಅಂದ್ರೆ ರೀಸೆಂಟ್ ಕ್ಲೋಸ್ಡ್ ಕ್ಯಾಂಡಲ್ ಏನಿದೆ, ಓಕೆ, ನಿನ್ನೆ ಮಾರ್ಕೆಟ್, ಸೊ ಇದು ಕಂಪ್ಲೀಟ್ಲಿ ಸ್ಟ್ರಾಂಗ್ ಬಿಯರಿಶ್ ಇದೆ. ಓಕೆ, ಸೊ ಇಲ್ಲಿ ಸೆಲ್ಲರ್ಸ್ ಹೆವಿಲಿ ಸ್ಟ್ರಾಂಗ್ ಇದ್ದಾರೆ. ಸೊ ನಾನು ಇವಾಗ ಇದರ ಕಂಟಿನ್ಯೂಯೇಷನ್ ಅನ್ನ ಲೈಕ್ ಇಮ್ಯಾಜಿನ್ ಮಾಡ್ಕೊಂಡು ಜಸ್ಟ್ ನಾಳೆಗೆ ಮಂಡೆಗೆ ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡ್ತೀನಿ. ಬಟ್ ಯಾವ ರೀತಿ ಇದನ್ನ ಅನಾಲಿಸಿಸ್ ನಾವು ಕಂಪ್ಲೀಟ್ ಮಾಡೋದು. ಸೊ ಜಸ್ಟ್ ಕೆಳಗಡೆ ಏನ್ ಮಾಡ್ತೀನಿ, ನಾನು ಒಂದು ಲೈನ್ ಅನ್ನು ಹಾಕೋತೀನಿ. ಏನ್ ಡೇ ಲೋ ಇದೆ ಅಲ್ಲೊಂದು ಲೈನ್ ಹಾಕೋತೀನಿ ಅಂಡ್ 15 ಮಿನಿಟ್ ಅಥವಾ 5 ಮಿನಿಟ್ ಟೈಮ್ ಫ್ರೇಮ್ ಗೆ ನಾನು ಸ್ವಿಚ್ ಆಗ್ತೀನಿ. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಲಾಸ್ಟ್ ಸ್ವಿಂಗ್ ಏನಿದೆ, ಸೊ ಆ ಸ್ವಿಂಗ್ ಅನ್ನ ನಾವು ನೋಡ್ಕೋಬೇಕು. ಡನ್. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಲಾಸ್ಟ್ ಸ್ವಿಂಗ್ ಏನಿದೆ ಇಲ್ಲಿ, ದಿಸ್ ಇಸ್ ದಿ ಲಾಸ್ಟ್ ಸ್ವಿಂಗ್. ಓಕೆ, ಸೊ ಮಾರ್ಕೆಟ್ ಓಪನ್ ಆಗೋದಾದ್ರೆ ಈ ಸ್ವಿಂಗ್ ಒಳಗಡೆನೆ ಓಪನ್ ಆಗ್ಬೇಕು. ಬೆಸ್ಟ್ ಸೆಲ್ಲಿಂಗ್ ಅಪಾರ್ಚುನಿಟಿ ನಮಗೆ ಬೇಕು ಅಂದ್ರೆ. ಸೊ ಈ ಸ್ವಿಂಗ್ ಒಳಗಡೆ ಓಪನ್ ಆಗಿ ಲೋ ಬ್ರೇಕ್ ಆದ್ರೆ ಇಮಿಡಿಯೇಟ್ಲಿ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಓಕೆ, ಅರೌಂಡ್ 150 to 160 ಪಾಯಿಂಟ್ ಎಸ್ ಎಲ್ ಇರುತ್ತೆ. ಡನ್. ಇದನ್ನ ಬಿಟ್ರೆ ಬೈ ಎನಿ ಚಾನ್ಸ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು. ದ ರೀಸೆಂಟ್ ಸ್ಟ್ರಾಂಗ್ ಸಪೋರ್ಟ್ ಅಂದ್ರೆ ದಟ್ ಇಸ್ ದಿಸ್ ಪಾಯಿಂಟ್. ಓಕೆ, ಸೊ ಬೈ ಎನಿ ಚಾನ್ಸ್ ಮೋರ್ ದನ್ ಎಷ್ಟು ಪಾಯಿಂಟ್ ಗ್ಯಾಪ್ ಡೌನ್ ಆಗ್ಬಹುದು ಮಾರ್ಕೆಟ್. ಸೊ ಬೈ ಎನಿ ಚಾನ್ಸ್ 400 to 500 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆದ್ರೆ ಸೊ ಅಲ್ಲಿಂದ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅನದರ್ 300 ಪಾಯಿಂಟ್ಸ್ ಫಸ್ಟ್ ರೆಡ್ ಕ್ಯಾಂಡಲ್ ಬ್ರೇಕ್ ಡೌನ್ ಆದ್ರೆ ಸೊ ನಾವು ಸೆಲ್ ಮಾಡಬಹುದು. ಅಥವಾ ಇಮಿಡಿಯೇಟ್ಲಿ ಮಾರ್ಕೆಟ್ ಪ್ರಾಫಿಟ್ ಬುಕಿಂಗ್ ಆಗ್ತಾ ಹೋದ್ರೆ ಸೊ ನಾವೇನ್ ಮಾಡಬಹುದು, ಅವಾಗ ಏನ್ ಓಪನಿಂಗ್ ಕ್ಲೋಸಿಂಗ್ ಇರುತ್ತೆ ರೀಸೆಂಟ್ ಕ್ಲೋಸಿಂಗ್ ಅಲ್ಲಿವರೆಗೂ ಆ ಗ್ಯಾಪ್ ಅನ್ನ ಫಿಲ್ ಆಗಕ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಗ್ಯಾಪ್ ಅಪ್ ಆದ್ರೆ ಏನ್ ಮಾಡಬಹುದು, ಗ್ಯಾಪ್ ಅಪ್ ಆದ್ರೆ ಆಬ್ವಿಯಸ್ಲಿ ಡೇ ಹೈ ಆಕ್ಟ್ ಆಸ್ ಅ ರೆಸಿಸ್ಟೆನ್ಸ್. ಓಕೆ, ಸೊ ಅರೌಂಡ್ 300 to 400 ಅಥವಾ ಅಪ್ ಟು 500 ಪಾಯಿಂಟ್ಸ್ ಗ್ಯಾಪ್ ಅಪ್ ಆದ್ರೂ ಕೂಡ 74,141 ಏನಿದೆ ಇದು ಸ್ಮಾಲ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗುತ್ತೆ. ಡನ್. ಸೊ ಇದನ್ನ ಬಿಟ್ಟರೆ ಡೇ ಹೈ ಡೈರೆಕ್ಟ್ಲಿ 74,800 ಅದು ಕೂಡ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಈ ಝೋನ್ ಅಲ್ಲಿ ಎಲ್ಲಾದ್ರೂ ಓಪನ್ ಆದ್ರೂ ನಾವು ಪ್ಯೂರ್ ಪ್ರೈಸ್ ಆಕ್ಷನ್ ಅನ್ನ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಪ್ಯೂರ್ ಪ್ರೈಸ್ ಆಕ್ಷನ್ ಅಪ್ಲೈ ಮಾಡೋದಂದ್ರೆ ಏನು, ಇವಾಗ ಗ್ಯಾಪ್ ಅಪ್ ಓಪನ್ ಆದ್ರೆ ಸಿಂಪಲ್, ಸೊ ಓಪನ್ ಆಗಿ ಗ್ರೀನ್ ಫಾರ್ಮ್ ಆಗಿ ರೆಡ್ ಫಾರ್ಮ್ ಆಗಿ ಮತ್ತೆ ಹೈ ಬ್ರೇಕ್ ಆಯ್ತಾ, ಸೊ ಈ ರೀತಿ ನಾವು ಕಂಟಿನ್ಯೂಯೇಷನ್ ಟ್ರೇಡ್ ಅಲ್ಲಿ ನಾವು ತಗೋಬಹುದು. ಸೊ ಎಕ್ಸಾಂಪಲ್ ಇವಾಗ ಇಲ್ಲಿ ಗ್ಯಾಪ್ ಅಪ್ ಆಗಿದೆ ನೋಡಿ. ಸೊ ಗ್ಯಾಪ್ ಅಪ್ ಆದ ತಕ್ಷಣ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಓಕೆ, ಇವಾಗ ನಾವು ಇದನ್ನೇ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ನೋಡಿ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಏನಾಗಿದೆ, ಸೊ ಇಲ್ಲಿಂದ ಇಲ್ಲಿವರೆಗೂ ಮೇಲ್ಗಡೆ ಹೋಗಿದೆ, ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಹೈ ಬ್ರೇಕ್ ಆದ ತಕ್ಷಣ ಈ ಟ್ರೆಂಡ್ ಏನಾಗಿದೆ ನಮಗೆ ಕಂಟಿನ್ಯೂ ಆಗಿದೆ. ಸೊ ಸ್ಟಾಪ್ ಲಾಸ್ ಅರೌಂಡ್ ಒಂದು 130 ಪಾಯಿಂಟ್ ಇಟ್ಟರು ಕೂಡ ಸೊ ಇಮಿಡಿಯೇಟ್ ಟಾರ್ಗೆಟ್ ಅರೌಂಡ್ 600 ಪಾಯಿಂಟ್ ಅನ್ನು ನಾವಿಲ್ಲಿ ಕ್ಯಾಪ್ಚರ್ ಮಾಡಿದೀವಿ. ಸೊ ಟ್ರೇಡಿಂಗ್ ಬಗ್ಗೆ ಇನ್ನೂ ತಿಳ್ಕೋಬೇಕಾ, ಸೊ ಟ್ರೇಡಿಂಗ್ ಅಂತ ಕಾಮೆಂಟ್ ಮಾಡಿ ಅಥವಾ ಮೇಲ್ಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.